ಸಿ ಅಧ್ಯಕ್ಷ ಡಿ ಸಿ ಎಮ್ ಅವರು, ಜಮೀರ್ ಅಹಮದ್ ಅವರು, ನಸೀರ್ ಅಹಮದ್ ಅವರು ಮತ್ತು ಎಲ್ಲ ನಮ್ಮ ಸಚಿವರು, ಶಾಸಕರು, ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಏನು ಜವಾಬ್ದಾರಿ ಕೊಡ್ತಾರೆ ಅದು ಪ್ರಾಮಾಣಿಕವಾಗಿ ವಹಿಸಿ ಪಕ್ಷದ ಹೆಸರು ತರಬೇಕು, ಸರ್ಕಾರದ ಹೆಸರು ತರಬೇಕು. ನನಗೀಗ ಹೆಸ್ಕಾಂ ಅಧ್ಯಕ್ಷ ಅಂತ ಮಾಡಿದ್ದಾರೆ. ಹೆಸ್ಕಾಂ ಅಧ್ಯಕ್ಷ ಅಂದರೆ ಇದು ಕರೆಂಟಿನ ಕೆಲಸ. ಈಗ ನಮ್ಮ ದೇಶದ ಬೆನ್ನೆಲುಬು ರೈತರಿಗೆ ನಾವು ಗುಣಮಟ್ಟದ ಕರೆಂಟ್ ಕೊಡಬೇಕು. ಅವ್ರಿಗೆ ಯಾವುದೇ ತೊಂದರೆ ಇಲ್ದಂಗೆ ಕರೆಂಟ್ ಸಪ್ಲೈ ಆಗಬೇಕು. ಎಲ್ಲಿ ತೊಂದರೆ ಆಗಿದೆ ತಕ್ಷಣ ಅಟೆಂಡ್ ಆಗುವಂಥದ್ದು ನಮ್ಮ ಅಧಿಕಾರಿಗಳಿಗೆ ನಾನು ಮೊದಲನೇ ಸಭೆಯಲ್ಲಿ ಸೂಚನೆ ಕೊಡ್ತೀನಿ. ಜೊತೆಗೆ ಎಲ್ಲೆಲ್ಲಿ ಸೋರಿಕೆ ಆಗ್ತದೆ ಆ ಸೋರಿಕೆ ತಡೆಯುವಂಥ ಕೆಲಸ ಮಾಡ್ತೀವಿ. ಈಗ ಗ್ರಾಮ ಪಂಚಾಯತಿಗಳ ಪಿ ಡಿ ಒಗಳ ಪಾತ್ರ ಭಾಳ ದೊಡ್ಡದು. ಈಗ ಗ್ರಾಮ ಪಂಚಾಯತಿ ಲೆವೆಲ್ನಲ್ಲಿ ಎಲ್ಲ ಕರೆಂಟಿನ ಬಿಲ್ ಆಗಲಿ ಹಾವಾಗಲಿ ಭಾಳಷ್ಟಲ್ಲೇ ಸಾರ್ವಜನಿಕರಿಗೆ ತೊಂದರೆ ಇರ್ತದೆ. ಎಲ್ಲಿ ಒಂದು ಕಡೆ ಕರೆಂಟ್ ಫೇಲು ಆಯ್ತು, ಅವರು ವೈರ್ ತಪ್ಪಿತು, ವೈರ್ ಬಿತ್ತು, ಕಂಬ ಬಿತ್ತು ಅಂದರೆ ತಿಂಗಳಾನುಗಟ್ಟಲೆ ಟೈಮ್ ಹಿಡಿತಾರೆ. ಅಂಥದಕ್ಕೆ ನಾವು ಹೆಚ್ಚಿನ ಗಮನ ಕೊಡಬೇಕು, ಒತ್ತು ಕೊಡಬೇಕು. ಹೆಸ್ಕಾಂ ಒಂದು ಮಾಡೆಲ್ ಮಾಡಬೇಕು. ಹೆಸ್ಕಾಂ ಅಂದರೆ ಇಡೀ ರಾಜ್ಯ ನೋಡಬೇಕು. ನಮ್ಮ ಮುಖ್ಯಮಂತ್ರಿಗಳ ಹೆಸರು ಬರಬೇಕು, ನಮ್ಮ ಉಪಮುಖ್ಯಮಂತ್ರಿ ಕಾಂಗ್ರೆಸ್ ಸರ್ಕಾರ ಹೆಸರು ಬರಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾನು ಹೆಸ್ಕಾಂ ಕೆಲಸ ಮಾಡ್ತೇನೆ. ಓಕೆ ಸರ್, ಇದಾಯಿತು. ಆಮೇಲೆ ನಿಮಗೆ ಸಂಪುಟ ದರ್ಜೆಯ ಸ್ಥಾನಮಾನ ಸಿಕ್ಕಿರುವಂಥದ್ದು, ಸೊ ಅದಕ್ಕೆ ಎಷ್ಟು ನಿಮಗೆ ಖುಷಿ ಇದೆ? ನೋಡಿ, ಈಗ ಮಾನ್ಯ ಮುಖ್ಯಮಂತ್ರಿಗಳು ಅದು ನನ್ನ ಮೇಲೆ ವಿಶ್ವಾಸ ಇಟ್ಟು ಖಾದ್ರಿ ಛಲಗಾರ, ಖಾದ್ರಿ ಹತ್ರ ಒಂದು ಛಲ ಇದೆ, ಖಾದ್ರಿ ಹತ್ರ ಒಂದು ಕಲಾ ಇದೆ, ಖಾದ್ರಿ ಜನರ ಮಾತನಾಗಿ ಜನರ ಮನಸ್ಸಿಗೆ ಎತ್ಕೊಂಡಾನ ಅನ್ನೋಂಥ ಅವರು ಈ ಉಪಚುನಾವಣೆಯಲ್ಲಿ ತಿಳ್ಕೊಂಡಿದ್ದಾರೆ. ಹಾಗಾಗಿ ಅವ್ನಿಗೆ ಇನ್ನೂ ಶಕ್ತಿ ಕೊಟ್ಟರೆ ಸರ್ಕಾರದ ಹೆಸರು ತರ್ತಾನೆ, ಪಕ್ಷಕ್ಕೆ ಸಂಘಟನೆ ಮಾಡ್ತಾನೆ ಅಂತ ನಿಟ್ಟಿನಲ್ಲಿ ಕೊಟ್ಟಿರಬಹುದು ಅಂತ ನನ್ನ ಭಾವನೆ. ಸರ್, ಈಗ ಗೃಹ ಜ್ಯೋತಿ ಅಂತ ಬರ್ತಾ ಇದೆ, ಮುಂದೆ ಗ್ಯಾರಂಟಿ, ಅದರೊಳಗಡೆ ಅನೇಕ ಲೋಪದೋಷಗಳಿವೆ. ಕೆಲವೊಂದಿಷ್ಟು ಸರಿಯಾಗಿ ಮೀಟರ್ಗಳನ್ನು ಓಡಿಸ್ತಾ ಇದ್ದಾರೆ ಬೇಕು ಅಂತಾನೆ, ಆಮೇಲೆ ಜಾಸ್ತಿ ರೇಟ್ ಮಾಡಿದ್ದಾರೆ ಅಂತ. ಇದ್ರ ಬಗ್ಗೆ ಏನಾದರೂ ಕ್ರಮ ತೆಗೆದುಕೊಳ್ಳುವಂಥದ್ದು? ಈಗ ನೋಡಿ, ನನಗೆ ಯಾವ್ಯಾವ ಪಕ್ಷ ಜವಾಬ್ದಾರಿ ಕೊಟ್ಟಿದೆ ಅದಕ್ಕೆ ನಾನು ಒಂದು ಮಾಡೆಲ್, ಒಂದು ಇತಿಹಾಸ ಮಾಡೀನಿ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದು ನೀವೆಲ್ಲ ನೋಡಿದಿರಿ. ಹಾವೇರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮನೆ ಕಾಂಗ್ರೆಸ್ ಇವತ್ತು ಬೆಳಗಾವಿ ಡಿವಿಷನ್ನಲ್ಲಿ ನಂಬರ್ 1 ಹಾವೇರಿ ಜಿಲ್ಲಾ ಮಾಡಿದ್ದೀನಿ ನಾನು. ಈಗ ನೀವು ಗೃಹ ಜ್ಯೋತಿ ಬಗ್ಗೆ ಹೇಳ್ತೀರಲ್ಲ, ಈ ಕರೆಂಟ್ ಭಾಳಷ್ಟು ಲೋಪ ಅದಾವ ಅಂತ ಆಗಲೇ ಹೇಳಿ ನಾನು. ಈಗ ನಮ್ಮ ಅಧಿಕಾರಿಗಳ ಸಭೆ ಕರಿತೀನಿ ಮತ್ತು ಗ್ರಾಮ ಪಂಚಾಯತಿ ಪಿ ಡಿ ಒಗಳ ಸಭೆ ಕರಿತೀನಿ. ಎಲ್ಲೆಲ್ಲಿ ಪಿ ಡಿ ಒಗಳು ತಪ್ಪು ಮಾಡಿದ್ದಾರೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರು ಗಮನಕ್ಕೆ ತರ್ತೀನಿ. ಅವ್ರ ಮುಖಾಂತರ ಅವ್ರಿಗೆ ಏನು ಪನಿಷ್ಮೆಂಟ್ ಮಾಡಬೇಕು, ಶಿಕ್ಷೆ ಕೊಡಬೇಕು ಅಥವಾ ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೋಬೇಕು ಅದು ಕೂಡ ನಾನು ಮಾಡ್ತೀನಿ. ಯಾಕಂದರೆ ನಮ್ಮ ಇಲಾಖೆ ಇದು ಭಾಳ ಇಂಪಾರ್ಟೆಂಟ್ ಇಲಾಖೆ. ಇದು ಹೆಸ್ಕಾಂ ಅಂದರೆ ಎಲ್ಲರಿಗೆ ಬೆಳಕು ಕೊಡುವಂಥ, ಶ್ರೀಮಂತರಿರಲಿ ಬಡವರಿರಲಿ ಫ್ಯಾಕ್ಟ್ರಿಗೆ ಎಲ್ಲ ಕಡೆ ಕರೆಂಟ್ ಬೇಕು, ಅವಶ್ಯಕತೆ ಇದೆ. ಆ ಕರೆಂಟ್ನಲ್ಲಿ ಎಲ್ಲೆಲ್ಲಿ ಸೋರಿಕೆ ಆಗ್ತದೆ, ಲೋಪ್ ಇದೆ, ಲೈನ್ಮನ್ಸ್ ಏನು ಮಾಡ್ತಾ ಇದ್ದಾರೆ, ಬೇರೆ ಅದು ಗ್ಯಾಂಗ್ ಮ್ಯಾನ್ ಏನೇನು ಇದ್ದಾವೆ ಅವೆಲ್ಲ ತಿಳ್ಕೊಬೇಕು. ನಾನೀಗೆಲ್ಲ ತಿಳ್ಕೊಂಡೆ ನನಗೆ ವಿಶ್ವಾಸ ಇದೆ, ನಾನು ಇದರಲ್ಲಿ ಸಕ್ಸಸ್ ಆಗ್ತೀನಿ ಮತ್ತು ನಮ್ಮ ಸರ್ಕಾರದ ಹೆಸರು ತರ್ತೀನಿ ಅನ್ನೋಂಥ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಯಾಕೆಂದರೆ ನಾನು ಯಾವುದೇ ಕೆಲಸಕ್ಕೆ ಹಾಕಿದರೆ ಅದಕ್ಕೆ ಪ್ರಾಮಾಣಿಕತೆ ಭಾಳ ಮುಖ್ಯ. ಅದರ ಜೊತೆಗೆ ಆ ಕೆಲಸ ಮಾಡುವ ಆಸಕ್ತಿ ಬೇಕಾಗ್ತದೆ. ಆ ಕೆಲಸ ಮಾಡುವ ಆಸಕ್ತಿ ಇದ್ದಾವ ಎಂಥದ್ರ ಇಲಾಖೆ ಕೊಡಲಿ, ಕಸ ಕೊಟ್ಟರೆ ಅದ್ರಾಗ ರಸ ತೆಗೆಯುವಂಥದ್ದು ಕೆಲಸ ಮಾಡಿದರೆ ಮಾತ್ರ ನಾಯಕತ್ವ ಅಂತಾರೆ. ಹಾಗಾಗಿ ಅಂಥ ಒಂದು ಈ ಜವಾಬ್ದಾರಿಯನ್ನು ಸಂತೋಷದಿಂದ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸರ್ಕಾರ ವಿಶ್ವಾಸ ಕೊಟ್ಟಿದೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಜಿಲ್ಲೆಯ ಶಾಸಕರು, ಸಚಿವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಕಾರ್ಯಕರ್ತರು, ಮುಖಂಡರು ಧೈರ್ಯವಾಗಿರ್ರಿ, ನಾವು ಪಠಾಣ್ ಸೇರಿ ಒಳ್ಳೆ ಕೆಲಸ ಮಾಡ್ತೀವಿ. ಈಗ ನಿಮ್ಮ ಪಕ್ಷ ಪ್ರಚಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಈಗ 100 ಕೋಟಿ ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರ ಮುಖಂಡತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಕೊಟ್ಟಿದೆ. ಆ 100 ಕೋಟಿ ಇನ್ನೂ ಉಪಯೋಗ ಮಾಡ್ಕೋಬೇಕು, ಬಳಸ್ಕೋಬೇಕು. ಆಮೇಲೆ ನಾವು ಈಗ 1000 ಕೋಟಿ ತರ್ತೀವಿ ಅಂದರೆ 1000 ಕೋಟಿ ಎಕ್ದಮ್ ಹಂಗೆ ಟ್ರಕ್ ತುಂಬ್ಕೊಂಡು ಬರೋಕ್ಕೆ ಹಂಗಲ್ಲದು. ಯೋಜನೆಗಳು ಮಾಡ್ತೀವಿ. ಎಲ್ಲೆಲ್ಲೇ ಯಾವ್ಯಾವ ಯೋಜನೆ ಬೇಕು, ಎಲ್ಲಿ ಬ್ರಿಡ್ಜ್ ಬೇಕು, ಎಲ್ಲಿ ನೀರಾವರಿ ಬೇಕು, ಎಲ್ಲಿ ರಸ್ತೆ ಬೇಕು, ಎಲ್ಲಿ ಸಮುದಾಯ ಭವನ ಬೇಕು, ಅಥವಾ ಎಲ್ಲೇ ನಮ್ಮ ರೈತರಿಗೆ ಅವಶ್ಯಕತೆ ಇದೆ, ಎಲ್ಲಿ ಡ್ರೈನೇಜ್ ಬೇಕು, ಮೂಲಭೂತ ಸೌಕರ್ಯಗಳು, ರಸ್ತೆ ಬೇಕು, CC ಕಾಂಕ್ರೀಟ್ ಬೇಕು, ಬಡವರ ಕಾಲನಿಯಲ್ಲಿ, ನಮ್ಮ SC ST ಕಾಲನಿಯಲ್ಲಿ ಎಲ್ಲೆಲ್ಲೇ ಅಭಿವೃದ್ಧಿಯಿಂದ ವಂಚಿತ ಆಗಿವಿ ಅಲ್ಲಿ ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಅದು ದುಡ್ಡು ತರ್ತೀವಿ. ಅವಾಗ 1000 ಅಲ್ಲ 2000 ಕೋಟಿ ಆಕೈತೆ. ಅದು ಆ ಥರ ಮಾಡ್ತೀವಿ. ಒಟ್ಟಲ್ಲಿ ಅಭಿವೃದ್ಧಿ ಕಾರ್ಯಗಳು ನಿಮ್ಮ ಮೇಲೆ ಹೆಚ್ಚಿನ ನಡೀತಾವೆ ಅಂತ ಅನ್ಕೊಂಡು ನನಗೆ ವಿಶ್ವಾಸ ಇದೆ. ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರದ ಮೇಲೆ ಭಾಳ ಪ್ರೀತಿ ಅಭಿಮಾನ ಇಟ್ಟಿದ್ದಾರೆ. ನಾವು ಏನು ಪತ್ರ, ನಮ್ಮ ಶಾಸಕರು ಏನು ಪತ್ರ ಕೊಡ್ತಾರೆ ಅದಕ್ಕೆ ಸಹಿ ಹಾಕ್ತಾರಂತ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಕೊನೆಯದಾಗ ಒಂದು ಪ್ರಶ್ನೆ, ಈಗ ನಿಮ್ಮೆಲ್ಲರ ಶ್ರಮದಿಂದ, ಶಕ್ತಿಯಿಂದ BJP ಸೋತೋಗಿದೆ. ಭರತ್ ಕುಮಾರ್ ಕೂಡ ಪ್ರಥಮ ಬಾರಿಗೆ ನಿಂತ್ಕೊಂಡಿದ್ರು, ಸೋತೋದ್ರು. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ, ರಾಜ್ಯ
ರಾಜಕೀಯ ಚುನಾವಣೆ ಬಂದಾಗ ಮಾತ್ರ ನಾವು ನಮ್ಮ ಗೆಲುವಿಗಾಗಿ ನಮ್ಮ ಪಕ್ಷದ ತತ್ವ ಸಿದ್ಧಾಂತ ನಾವು ಏನು ಕೆಲಸ ಮಾಡ್ತೀವಿ ಈ ಕ್ಷೇತ್ರದ ಬಗ್ಗೆ ನಾವು ನಮ್ಮ ಕೊಡುಗೆ ಏನು ನಮ್ಮ ಕನಸೇನು ಅನ್ನೋಂಥದ್ದು ಹೇಳಬೇಕು. ನಾವು ವಿರೋಧಿಗಳು ಹಂಗದಾರ ಹಿಂಗದಾರ ಅವ್ರು ಮಾಡ್ತಾರೆ ಅವರು ಬರೀ ನೀರು ಕುಡಿತಾರೆ ನಾವು ಚಾ ಕುಡಿತೀವಿ ಅನ್ನೋದು ತಪ್ಪದು. ನಮ್ಮ ನನ್ನ ವೈಯಕ್ತಿಕ ನನ್ನ ರಾಜಕೀಯ ಜೀವನ 25 ವರ್ಷ, ಅದಕ್ಕೆ ಮೊದಲು 10 ವರ್ಷ ಸಾಮಾನ್ಯ ನಮ್ಮ ದೋಸ್ತ ಅಶೋಕ್ ದೇಸಾಯಿ ಇಲ್ಲದ ನಾವೆಲ್ಲ ಸಾಮಾನ್ಯವಾಗಿ ರೈತರ ಜೊತೆ ಬಡವ್ರ ಜೊತೆ ಇರ್ತಕ್ಕಂಥವ. ನಾವು ಮಾಡುವ ಕೆಲಸ ನಾವು ಮಾತಾಡುವ ಒಂದು ಲೆಸನ್ ಆಗಿರಬೇಕು, ಪಾಠ ಮುಂದಿನ ಪೀಳಿಗೆಗೆ ಅದು ಒಂದು ಮಾರ್ಗದರ್ಶನ ಇರಬೇಕು, ಲೆಸನ್ ಇರಬೇಕು. ನಾವು ಸಣ್ಣವರು, ನಾವು ನಮ್ಮ ಯುವ ಪೀಳಿಗೆ ನಮ್ಮ ಸ್ನೇಹಿತರು ಅದಾರೆಲ್ಲ ಅವ್ರಿಗೆ ಅದು ನಮ್ಮ ಲೆಸನ್ ಇರಬೇಕು. ಖಾದ್ರಿ ಅಧಿಕಾರ ಇಲ್ಲಾಂದ್ರೂ ಹೆಂಗಿರ್ತಿದ್ದ, ಅಧಿಕಾರ ಬಂದಾಗ ಹೆಂಗಿದ್ದಾನ ಅನ್ನೋದು ಒಂದು ಲೆಸನ್ ಇರಬೇಕು. ಅದಕ್ಕೆ ಭರತ್ ಬೊಮ್ಮಾಯಿ ಒಳ್ಳೆಯ ಎಜುಕೇಟೆಡ್, ಅವರು ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಮಂತ್ಯಾನ, ಮುಖ್ಯಮಂತ್ರಿಗಳ ಮಗ, ದೊಡ್ಡ ಅನುಭವ ಇರ್ತಕ್ಕಂಥವ್ರು. ಆದರೆ ಜನ ಅವರಿಗೆ ಇವತ್ತು ಏನೋ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಹಿನ್ನಡೆ ಆಗಿದೆ. ನಮ್ಮ ಅಭ್ಯರ್ಥಿ, ನಮ್ಮ ಸರ್ಕಾರ, ನಮ್ಮ ಯೋಜನೆ, ಪಂಚ ಗ್ಯಾರಂಟಿ, ಸಾಮಾಜಿಕ ನ್ಯಾಯಕ್ಕೆ ನಮ್ಮ ಅಭ್ಯರ್ಥಿ ಗೆದ್ದಿದ್ದಾರೆ. ಯಾರಿಗೆ ದುರ್ಬಲ ಅಂತ ತಿಳ್ಕೊಳ್ಳೋದು ನಮ್ಮ ಮೂರ್ಖತನ. ಇವತ್ತು ನಾವು ಅವ್ರಿಗೆ ದುರ್ಬಲ ತಿಳ್ಕೊಂಡ್ವಿ ಅಂದರೆ ಅದು ನಮ್ಮ ಮೂರ್ಖತನ ಅಂತ ತಿಳ್ಕೊತೀವಿ. ಹಾಗಾಗಿ ನಾವು ಏನು ಮಾತು ಕೊಟ್ಟಿವಿ ಆ ಮಾತಿನ ಪ್ರಕಾರ ನಡ್ಕೋಬೇಕು. ಜನರ ವಿಶ್ವಾಸ ಇನ್ನೂ ಗಳಿಸ್ಕೋಬೇಕು. ನಮ್ಮ ಓಟ್ ಹಾಕಿದವ್ರದ್ದು ಅಷ್ಟೇ ಕೆಲಸ ಅಲ್ಲ, ಹಾಕ್ಲಾರ್ದವ್ರದ್ದು ಕೆಲಸ ಮಾಡಿದ್ರೆ ಮಾತ್ರ ನಾಯಕತ್ವ, ಆ ಲೀಡರ್ ಅಂತಾರೆ. ಸ್ಥಾನಮಾನ ಸಿಕ್ಕಿರೋದು, ಪಟ್ಟಣದ ಶಾಸಕ ಸ್ಥಾನ ಸಿಕ್ಕಿರೋದು, ಎಲ್ಲದಕ್ಕೂ ನಿಮ್ಮ ಕಾರ್ಯಕರ್ತರು ಕ್ಷೇತ್ರದ ನೋಡಿ, ನಮ್ಮ ಕಾರ್ಯಕರ್ತರು ಕಳೆದ 23 ವರ್ಷದಿಂದ ನನ್ನ ಜೊತೆ ಚುರುಮುರಿ ಚಾದ ಮೇಲೆ ರಾಜಕೀಯ ಮಾಡ್ಯಾರ. ಒಂದು ನೀರಾವರಿ ಸಚಿವರು, ಪ್ರಬಲ ನಾಯಕರು, ಗೃಹ ಸಚಿವರು, ಮುಖ್ಯಮಂತ್ರಿ ಅವರು ಬಂದು ಆ ಕಡೆ ನಿಂತರೆ ನಾ ಈ ಕಡೆ ನಿಂತರೆ 10 ಮಂದಿ ನನ್ನ ಕಡೆನೇ ಹೆಚ್ಚಿಗೆ ಇರ್ತಾರೆ ಹೊರತು ಅವ್ರ ಕಡೆ ಇರಲಿಲ್ಲ. ಇಂಥ ಗೆರಿಕೋದು ರಾಜಕೀಯ ಮಾಡೀವಿ ನಾವು. ಆದರೆ ಅವರಿಗೆ ಭಾಳ ಗೌರವ ಕೊಡ್ತಿದ್ವಿ ನಾವು. ಅವರು ಒಬ್ಬ ಮುಖ್ಯಮಂತ್ರಿ, ಅವರು ಒಬ್ಬ ನಾಯಕರು ಅಂತೇಳಿ ಅವರಿಗೆ ರೆಸ್ಪೆಕ್ಟ್ ಕೊಡ್ತಿದ್ವಿ. ಆದರೆ ನಮ್ಮ ಕಾರ್ಯಕರ್ತರಿಗೆ ಅವರು ಕೊಟ್ಟು ಮಾಡಿರ್ತಕ್ಕಂಥ ಶರ್ಮ, ಅವ್ರು ಕೊಟ್ಟು ಅವ್ರು ನನ್ನ ಜೊತೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಏನಿವತ್ತು ನಮ್ಮ ಕ್ಷೇತ್ರದ ಶಾಸಕ ಆಗಿದ್ದಾರೆ ಅಂದರೆ ನಮ್ಮ ಕಾರ್ಯಕರ್ತರಿಂದ ನನಗೇನಾದರೂ ಹುದ್ದೆ ಸಿಕ್ಕೈತೆ ಅಂದರೆ ಅದು ಅದರದ್ದು ಶ್ರೇಯಸ್ಸನ್ನು ನನ್ನ ಕಾರ್ಯಕರ್ತರಿಗೆ ಮುಟ್ಟಬೇಕು. ಅವರು ಏನು ಹೇಳ್ತಾರೆ ಅದಕ್ಕೆ ರಾತ್ರಿ 12ಕ್ಕೆ. ಇವತ್ತು ಬೆಳಿಗ್ಗೆ ಒಂದು ಘಟನೆ ಆಯಿತು. ಬಂಕಾಪುರ ಟೋಲ್ ನಾಕಾದಾಗ 5 ಗಂಟೆಗೆ ಪೊಲೀಸರಿಗೆ ಗಾಡಿ ಹಿಡಿದಾರೆ ಒಬ್ಬ ಕಾರ್ಯಕರ್ತರಿಗೆ. ಆ ಫೋನ್ ಮಾಡ್ದೆ, ಎಬ್ಸಿದೆ, ಹೇಳ ಬಲಿಕ್ ಅಂದೆ ಅವನಿಗೆ, ಸಾಬ್ ಗಾಡಿ ಪಕಡೆ ಕೋನ್ ದೇ ಪೊಲೀಸ್ ಕೊಡು. ಪೊಲೀಸ್, ಸರ್ ಇವನ್ಲಿಂದ ನಿಮ್ಮ ಮಾತಾಡೋದು ನನ್ನ ಸೌಭಾಗ್ಯ, ಅದಕ್ಕೆ ಸಾಹೇಬ್ರ ಇಷ್ಟು ಟೆನ್ಷನ್ನು, ಟಿಕೆಟ್ ತಪ್ಪಿತು, MLA ಆಗಿಲ್ಲ, ಮತ್ತು ಬೆಂಗಳೂರಿಂದ ರಾತ್ರಿ ಬಂದಿರಿ ಅಂತೀರಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಫೋನ್ ಮಾಡ್ಯಾನ, ನೀವು ಎಬ್ಸಿರಿ ಅಂದ್ರೆ ನಿಮ್ಗೊಂದು ಸಲ್ಯೂಟ್ ಸರ್, ಈ ಗಾಡಿ ಬಿಟ್ಬಿಟ್ಟೆ ಅಂದ. ಇವತ್ತಾಗಿದ್ದು ಘಟನೆ ಟೋಲ್ ಹಾಕೋದ. ಹಾಗಾಗಿ ನಮ್ಮ ಕಾರ್ಯಕರ್ತರು ನನ್ನ ಜೀವ. ಅವ್ರು ಯಾವಾಗ ಫೋನ್ ಮಾಡ್ತಾರೆ, ಯಾವಾಗ ಏನು ಹೇಳ್ತಾರೆ ಅದಕ್ಕೆ ನಾನು ಹಾಜರಿರ್ತೀನಿ. ಆದರೆ ದ್ವೇಷದ ರಾಜಕಾರಣ ನಮ್ಮ ಕಾರ್ಯಕರ್ತರು ಮಾಡಿಲ್ಲ. ಅವ್ರು ಜೈಲಿಗೆ ಹಾಕ್ರಿ, ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿರಿ, ಅವ್ರ ಒಳಗೆ ಹಾಕ್ಸ್ರಿ, ನಮ್ಮ ಬಿಡಿಸ್ರಿ ಅಂತಿಲ್ಲ. ಅಂಥವ್ರು ಇದ್ರೆ ಅವತ್ತ ನಾನು ಅವ್ರಿಗೆ ಕಾಟ್ ಹೊಡೆದು ಬಿಡ್ತೀನಿ. ನೆಕ್ಸ್ಟ್, ಧನ್ಯವಾದ. ಕ್ಯಾ ಲೇಕರ್